ಹಲವಾರು ಸಾರ್ವಜನಿಕ ಸ್ಥಳಗಳಲ್ಲಿ ಫಾಲುನ್ ದಫಾವನ್ನು ಪ್ರತಿನಿತ್ಯ ಅಭ್ಯಸಿಸಲಾಗುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಎಲ್ಲರಿಗೂ ಸುಸ್ವಾಗತ ಮತ್ತು ಫಾಲುನ್ ದಫಾ ಎಲ್ಲ ಚಟುವಟಿಕೆಗಳನ್ನು ಉಚಿತವಾಗಿ ಮಾಡಲಾಗುವುದು. ಇದು ಸ್ವ ಇಚ್ಛೆ ಮತ್ತು ಸ್ವಪ್ರೇರಣೆಯಿಂದ ಮಾಡುವ ಅಭ್ಯಾಸವಾಗಿರುವುದರಿಂದ ಇದರ ಸ್ವಯಂ ಸೇವಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾವುದೇ ಸ್ಥಳದಲ್ಲಾದರೂ ಮತ್ತು ಯಾರಿಗಾದರೂ ಫಾಲುನ್ ದಫಾ ಚಟುವಟಿಕೆಗಳನ್ನು ನಡೆಸುವರು. ನನ್ನ ಹೆಸರು ಭಾರತಿ ಪಾಳೆಗಾರ್ ಅಂತ. ನಾನು ಇದನ್ನು ಸುಮಾರು 10 ವರ್ಷದಿಂದ ಅಭ್ಯಾಸ ಮಾಡ್ತಿದ್ದೀನಿ. ಇದರಿಂದ ನನಗೆ ಆರೋಗ್ಯ ವೃದ್ಧಿಸುತ್ತಿದೆ. ಇದರಲ್ಲಿ 3 ತತ್ವಗಳಿಂದ ತಾಳ್ಮೆ, ಕರುಣೆ, ಸಹನೆ 3 ತತ್ವಗಳಿಂದ ನನಗೆ ಮನಸ್ಸು ಮುಕ್ತವಾಗಿದೆ. ಇದರಿಂದ ಸೈರಣೆ, ತಾಳ್ಮೆ, ಅನುಕಂಪ ಎಲ್ಲ ವೃದ್ಧಿಸುತ್ತದೆ. ನಮಸ್ಕಾರ, ನಾನು ಭರತ್ತು. ನಾನು ಫಾಲುನ್ ದಫಾ 7 ವರ್ಷಗಳಿಂದ ಮಾಡ್ತಾಯಿದ್ದೀನಿ. ನನಗೆ ತುಂಬ ಕುತೂಹಲ ಆಯಿತು ಜೀವನದಲ್ಲಿ. ನಮ್ಮ ಜೀವನದ ಲಕ್ಷ್ಯದ ಬಗ್ಗೆ, ದೇವರ ಬಗ್ಗೆ, ರಿಲಿಜನ್ ಬಗ್ಗೆ, ಸೈನ್ಸ್ ಬಗ್ಗೆ, ನಾನು ಯಾವುದಕ್ಕೆ ಬದುಕ್ತಾ ಇದ್ದೀನಿ, ಏನಾಗ್ತಾಯಿದೆ ಲೈಫಲ್ಲಿ. ಸೊ ನಾನು ತುಂಬ ಪುಸ್ತಕಗಳನ್ನ ಓದ್ತಾ ಇದ್ದೆ, ತುಂಬ ಕಡೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೆ. ನಾನು ಭಗವದ್ಗೀತಾ ಓದಿದೆ, ರಾಮಾಯಣ ಓದಿದೆ, ಮಹಾಭಾರತ ಓದಿದೆ, ಬೈಬಲ್ ಕುರಾನು ಓದಿದೆ. ಆದರೆ ತುಂಬ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗ್ತಿರಲಿಲ್ಲ. ಫಾಲುನ್ ದಫಾ ಸಿಕ್ಕಿದ ಮೇಲೆ, ನಾನು ಜುವಾನ್ ಫಾಲುನ್ ಓದಿದ್ಮೇಲೆ ನನ್ನ ಎಲ್ಲ ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಕ್ತು. ಜೀವನದಲ್ಲಿ ಇವತ್ತು ಏನು ನನಗೆ ಅರ್ಥ ಆಗಲ್ಲ ಅಂತ ಅಲ್ಲ, ದೇವರ ಬಗ್ಗೆ ಇರಲಿ, ರಿಲಿಜನ್ ಬಗ್ಗೆ ಇರಲಿ, ನಮ್ಮ ಜೀವನದ ಪರ್ಪಸ್ ಬಗ್ಗೆ ಇರಲಿ, ಸೈನ್ಸ್ ಬಗ್ಗೆ ಇರಲಿ, ಟೆಕ್ನಾಲಜಿ ಬಗ್ಗೆ ಇರಲಿ, ನಾವೇನು ಮಾಡಬೇಕು ಎಲ್ಲ ಅರ್ಥ ಇತ್ತು. ಚಿಕ್ಕವನಿದ್ದಾಗಲಿಂದ ದೊಡ್ಡವರು ಯಾವಾಗಲೂ ಹೇಳ್ತಿದ್ರು, ಯಾವಾಗಲೂ ಸತ್ಯವನ್ನೇ ಹೇಳು, ಒಳ್ಳೆಯನ್ನೇ ಮಾಡು. ಆದರೂ ತುಂಬ ಪುಸ್ತಕಗಳಲ್ಲೂ ಓದಿದ್ದೆ, ಸತ್ಯವನ್ನು ಹೇಳಬೇಕು, ಒಳ್ಳೆಯದಾಗಿರಬೇಕು. ಆದರೂ ಲೈಫಲ್ಲಿ ಸುಳ್ಳು ಹೇಳೋದು ಬಂತು, ಕೋಪ ಬಂತು, ಎಲ್ಲ ಬಂದಿತ್ತು. ಫಾಲುನ್ ದಫಾ ಪುಸ್ತಕ ಓದಿದ ಮೇಲೆ ಸತ್ಯ, ಕರುಣೆ, ತಾಳ್ಮೆ ಯಾಕೆ ಅಳವಡಿಸ್ಬೇಕು, ಹೇಗೆ ಅಳವಡಿಸ್ಬೇಕು ಅಂತ ಕಲ್ತ್ಕೊಂಡೆ. ಅದಾದಮೇಲೆ ಇವತ್ತು ನಾನು ಜೀವನದಲ್ಲಿ ಆಫೀಸಲ್ಲಿರಲಿ, ಮನೆಯಲ್ಲಿರಲಿ, ಫ್ರೆಂಡ್ಸ್ ಜೊತೆ ಇರಲಿ, ಯಾವಾಗಲೂ ಸತ್ಯವನ್ನೇ ಆಚರಿಸ್ತೀನಿ. ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲೇ ನೋಡ್ತೀನಿ. ನನ್ನ ಕೋಪ ಹೋಯಿತು. ಹೆಲ್ತ್ ವೈಸು ತುಂಬ ಬೆನಿಫಿಟ್ಸ್ ಬಂದಿದೆ. ನಾನು ಕನ್ನಡಕ್ಕೆ ಆಗ್ತಿದ್ದೆ, ನನ್ನ ಕನ್ನಡಕ್ಕೆ ಹೊಟ್ಟೋಯ್ತು. 7 ವರ್ಷಗಳಿಂದ ಡಾಕ್ಟರ್ನ ನೋಡಿಲ್ಲ, ಯಾವುದೂ ಮೆಡಿಸಿನ್ ತೊಗೊಂಡಿಲ್ಲ, ಯಾವುದೇ ಥರದ ಕಾಯಿಲೆ, ರೋಗ, ಸುಸ್ತಾಗೋದು ಯಾವುದೇ ಥರದ್ದಿಲ್ಲ. ಸೊ ತುಂಬ ಒಳ್ಳೆಯ ಅನುಭವ ಇದೆ. 10 ಕೋಟಿಗಿಂತ ಜಾಸ್ತಿ ಜನರು ಪೂರ್ತಿ ವರ್ಲ್ಡಲ್ಲಿ ಮಾಡ್ತಾ ಇದ್ದಾರೆ. ನೀವು ಕಲೀರಿ, ಒಂದ್ಸಲ ಅನುಭವಿಸಿ ಅಂತ ಹೇಳ್ತೀನಿ. I think as a media professional and a media student, I feel a lot more confident after practicing Falun Dafa. Also the exercises help me gain a lot of energy. So when I have in a day a lot of assignments back to back, I'm so much more energetic and more enthusiastic about my work. Also these exercises help me to keep a lot of focus in the work that I do and give me a lot of concentration. So for example, in a day if I have an assignment for 1 hour, I can finish it in half an hour because these exercises help me so much with especially giving me concentration and focus. Yeah. ನನಗೆ ಫಾಲುನ್ ದಾಫಾದ್ರಲ್ಲಿ ಏನು ಅನಿಸ್ತಂದರೆ, ಆ್ಯಕ್ಚುಲಿ ಎಕ್ಸಸೈಸಸ್ ಮಾಡಿದ್ದಾಗ ಬರೀ ಮೂಮೆಂಟ್ಸ್ ಮಾಡ್ತೀವಿ. ಆದರೆ ಇಫ್ ವಿ ಹ್ಯಾವ್ ಸಮ್ ಪೇನ್, ಸಮ್ ಪರ್ಟಿಕ್ಯುಲರ್ ಪೇನ್, ಸೊ ವಿ ಡೂ ಸಮ್ ಪರ್ಟಿಕ್ಯುಲರ್ ಪೋಸಸ್, ಆ ಥರ ಎಲ್ಲ ಎಕ್ಸಸೈಸಸಲ್ಲಿರುತ್ತೆ. ಆದರೆ ಇದರಲ್ಲಿ ಏನು ತುಂಬ ಡಿಫ್ರೆಂಟ್ ಅನಿಸ್ತಂದರೆ, ಇಲ್ಲಿ ಸತ್ಯ, ಕರುಣೆ, ಸಹನೆ ಈ ತತ್ವಗಳನ್ನು ನಾವು ಒನ್ ಮೂಮೆಂಟ್ ಎಲ್ಲ ಸ್ಟೆಪ್ಸ್ ಆಫ್ ಲೈಫ್, ಥಾಟ್, ಮೈಂಡ್, ಆ್ಯಕ್ಷನ್ ಎಲ್ಲ ಸ್ಟೆಪ್ಸ್ನಲ್ಲಿ ನಾವು ಅನ್ವಯಿಸೋದು ಅದು ತುಂಬ ಬೇರೆ ಅನ್ನಿಸ್ತು. ಏಕೆಂದರೆ ಇವಾಗ ನಾನು ಪಾಸ್ಚರ್ಸ್ ಮಾಡಿದ್ರೆ, ನಾನು ಎಕ್ಸಸೈಸ್ ಮಾಡಿದ್ರೆ, ನಾನು ಮೆಡಿಟೇಷನ್ ಮಾಡಿದ್ರೆ, ಮನೆ ಹೋಗ್ಬಿಟ್ಟು ಅಥವಾ ನನ್ನ ದಿನನಿತ್ಯ ಜೀವನದಲ್ಲಿ ಅದೇ ಸೇಮ್ ಫೀಲಿಂಗ್ಸ್ ಆಫ್ ಡಿಸ್ಟರ್ಬೆನ್ಸ್ ಇನ್ ದ ಮೈಂಡ್,
ಟೈಮ್ ಸರಿ ಮ್ಯಾನೇಜ್ ಆಗ್ತಾ ಇಲ್ಲ, ಲೈಕ್ ಸಮ್ಟೈಮ್ಸ್ ನಾವು ಟ್ರಾಫಿಕಲ್ಲಿ ಸ್ಟಕ್ ಆಗ್ತೀವಿ, ಅದಕ್ಕೆ ನಮ್ಮ ಮೂಡ್ ಆಫ್ ಆಗುತ್ತೆ ಆ್ಯಂಡ್ ವಿ ಗೆಟ್ ಮೋರ್ ಲೈಕ್ ಡಿಸ್ಟರ್ಬ್ಡ್ ಆ್ಯಂಡ್ ಫ್ರಸ್ಟ್ರೇಟೆಡ್. ಆ ಫೀಲಿಂಗ್ಸ್ ಎಲ್ಲ ಹೋಗೋಯಿತು. ಆ್ಯಂಡ್ ನಾಟ್ ಓನ್ಲಿ ದಿಸ್, ಆ್ಯಂಗರ್, ಜಲಸಿ, ಶೋ ಆಫ್, ಏನಾದರೂ like whatever the bad thoughts and bad feelings are, they just go away. And that teachings are there in this book. Idu Falun Dafa, the main book, Juan Falun anta. ಇದರಲ್ಲಿ ನಾವು ಸತ್ಯ, ಕರುಣೆ, ಸಹನೆಯನ್ನು ನಾವು ಹೇಗೆ ಅನ್ವಯಿಸ್ಬೇಕಂತ ತುಂಬ ಡೀಪಾಗಿ ಕಲಿತೀವಿ. ಸರಿ ವೀಕ್ಷಕರೇ, ಇಂದಿನ ಸಂಚಿಕೆ ಮುಗಿಸುವ ಸಮಯ ಬಂತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವ್ಯಾಯಾಮಗಳ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೂ ತಪ್ಪದೆ ನೋಡ್ತಾ ಇರಿ ಹಂಸ ಟಿವಿ. ನಮಸ್ತೆ.